ಕೊಡ್ಬೇಕಾಗಿತ್ತು, ಯಡಿಯೂರಪ್ಪ ಅವ್ರು ಕೊಡ್ಬೇಕಾಗಿತ್ತು. ಅಂದ್ರೆ ಬಡವ್ರ ಬಗ್ಗೆ ಯಾರಿಗೂ ಕಾಳಜಿಲ್ಲ. ಈ ಗ್ಯಾರಂಟಿನಲ್ಲೂ ಇಷ್ಟು ದುಡ್ಡು ಕೊಡ್ಬೇಕಾದ್ರೆ 9,400 ಕೋಟಿ ನೀವುಗಳು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಬರೋ ತಿಂಗಳಲ್ಲಿ ತಿರ್ಗಾ 3ನೇ ತಾರೀಕು ಮನೆ ಮುಖ್ಯಮಂತ್ರಿಗಳದು ಮೀಟಿಂಗ್ ಇಟ್ಕೊಂಡಿದ್ದೀವಿ ನಾವು, ರಿವ್ಯೂ ಮೀಟಿಂಗ್. ಅದ್ರಲ್ಲಿ 2ನೇ ಹಂತದ್ದು ಜುಲೈ ಎಂಡಿಂಗ್ ಅಲ್ಲಿ ಇನ್ನ 48,000 ಮನೆ ಸ್ಲಮ್ ಬೋರ್ಡು ಕೊಡ್ತಾ ಇದ್ದೀವಿ. ರಾಜೀವ್ ಗಾಂಧಿದಲ್ಲಿ 8,000 ಮನೆ, ರಾಜೀವ್ ಗಾಂಧಿ ಅಂದ್ರೆ ಎಲ್ಲ ಒಟ್ಟಾಗಿ ಸೇರಿ 56,000 ಮನೆಗಳು ಕೊಡ್ತಾ ಇದ್ವಿ. ಏನಕ್ಕೆ ಬೇರೆಯವ್ರು ಕೊಡಕ್ ಸಾಧ್ಯ ಆಗಿಲ್ಲ? ಕೊಡ್ಬೋದಾಗಿದ್ದಿಲ್ಲ. ನಾವೇನು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ. ಈ 5 ಗ್ಯಾರಂಟಿ ಹಂಗೆ ಮನೆಗಳು ಫ್ರೀ ಕೊಡ್ತೀವಿ ಅಂತ ಘೋಷಣೆ ಮಾಡಿಲ್ಲ. ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದ ಕಾರಣಕ್ಕೆ ಇದು ಒಪ್ಕೊಂಡಿರೋದು. ಬೇರೆ ಯಾವ ಇದ್ರೂ ಒಪ್ಕೊಳ್ತಾ ಇರಲಿಲ್ಲ. ಇದ್ರಿಲ್ಲಪ್ಪ, ಬೇರೆಯವ್ರು ಕೊಡ್ಬೋದಾಗಿದ್ದಿಲ್ಲ. ಅವಾಗ ಗ್ಯಾರಂಟಿಗಳು ಇರಲಿಲ್ಲ. ಬಿಜೆಪಿ ಕಾಲದಲ್ಲಿ ಗ್ಯಾರಂಟಿಗಳು ಇರಲಿಲ್ಲ. ಅವ್ರೇನಿಗೆ ಕೊಟ್ಟಿಲ್ಲ? ಹೌದಪ್ಪ, ಅವರು ಗ್ಯಾರಂಟಿ ಇತ್ತು, ಅವರು 55,000 ಕೋಟಿ ಕೊಡ್ಬೇಕಾಗಿತ್ತು, ಅವರು ಆ ಕಾರಣಕ್ಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವಾಗ ಏನೇನೂ ಇರಲಿಲ್ಲ. ಈ 55,000 ಗ್ಯಾರಂಟಿದಲ್ಲೂ 9,400 ಕೋಟಿ ಕೊಡ್ಬೇಕಾದ್ರೆ ಅದು ಸುಲಭ ಇಲ್ಲ. ನಾನು ಬಂದಾದ್ಮೇಲೆ ನಾನು ಇಲಾಖೆದಲ್ಲಿ ನಾನು ಕೆಲಸ ಮಾಡ್ಲೇಬೇಕಾನೆ. ಇದೆಲ್ಲ ಯಾರು ಗೌರವ ಬರ್ತದೆ? ನನ್ನ ಮತದಾರರಿಗೆ ಗೌರವ ಬರ್ತದೆ. ತಾವು MLA ಹೇಳ್ಬೋದು, ಸಚಿವ ನಮ್ಮ MLA ಅಂತ ಹೇಳ್ಬೋದು ತಾವು. ನಾನು ಮೈನಾರಿಟಿ ಮಿನಿಸ್ಟರ್ ಆದ್ಮೇಲೆ ಇನ್ನೊಂದು ಸ್ಕೀಮ್ ತಂದೆ ನಾನು. ಡ್ರೈವರ್ ಒಬ್ಬ ಮಾಲೀಕ ಆಗ್ಬೇಕು. ಎಷ್ಟು ದಿನ ಅವ್ನು ಡ್ರೈವರ್ ಆಗಿ ಕೆಲಸ ಮಾಡ್ತಾನೆ, ಅವನು ಹೆಂಡತಿ ಮಕ್ಳು ಅಂತ ಇರ್ತದೆ, ಅವನು ಮಾಲೀಕ ಆಗ್ಬೇಕಂತ ಹೇಳ್ಬಿಟ್ಟು ಒಂದು ಸ್ಕೀಮ್ ತಂದಿ 8.5 ಲಕ್ಷ ರೂಪಾಯಿ ಗಾಡಿ ಬರೀ 50,000 ಅವ್ನು ಕಟ್ಟಬೇಕು. ಮಿಕ್ಕಿ KMDC ಮೈನಾರಿಟಿ ಡಿಪಾರ್ಟ್ಮೆಂಟ್ ನಿಂದ 3 ಲಕ್ಷ ನಾವು ಸಬ್ಸಿಡಿ ಕೊಡ್ತೀವಿ. ನಾವೇ ಲೋನ್ ಮಾಡಿಬಿಟ್ಟು 5 ಲಕ್ಷ ಸಾವಿರಾರು ಜನಕ್ಕೆ ಈ ವರ್ಷದಲ್ಲಿ ಗಾಡಿಗಳು ಕೊಡ್ತಾ ಇದ್ವಿ. ಏನಕ್ಕೆ ಕೊಡ್ತಾ ಇದೀವಿ? ಬಡವರಿದ್ದಾರೆ ಅವರಿಗೆ. ಬಡವನ್ ಜಾತಿ ಇಲ್ಲ, ಬಡವನ್ ಯಾವನೂ ಜಾತಿ ಇಲ್ಲ. ನಾನು ಅದೇ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ. ಸರ್, ಈ ತರ ಸ್ಕೀಮ್ ಎಲ್ಲಾ ಸಮಾಜ ವರ್ಗದವರು ಬಡವರಿದ್ದಾರೆ, ಡ್ರೈವರ್ಗಳಿದ್ದಾರೆ ಅಂತವ್ರನ್ನ ಮಾಲೀಕ ಮಾಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿನೂ ಮಾಡ್ಕೊಂಡಿದ್ದೀನಿ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿನೂ ಮಾಡ್ಕೊಂಡಿದ್ದೀನಿ. ಆ ಕಾರಣಕ್ಕೆ ನಮ್ಮ ಸರ್ಕಾರ ಇರೋದು ಬಡವ್ರ ಪರ ಸರ್ಕಾರ, ಬೇರೆ ಯಾರು ನಾವು ಇದಿಲ್ಲ. ನಾವು ಬಡವ್ರ ಪರ ನಮ್ಮ ಸರ್ಕಾರ ಇರೋದು. ಇನ್ನೊಂದು ಇವತ್ತು ನಾನು ಏನೇ ಬೇರೆ ವಿಧಾನಸೌಧದಲ್ಲಿ 11 ಗಂಟೆಗೆ ಒಂದು ಮುನ್ಸಿಪಾಲಿಟಿ ಮಿನಿಸ್ಟರ್ ಒಂದು ಮೀಟಿಂಗ್ ಇಟ್ಕೊಂಡಿದ್ದಾರೆ. ಅಲ್ಲಿ ಮೀಟಿಂಗ್ ಇದ್ದಿದ್ದ ಕಾರಣಕ್ಕೆ ನಾನು ಹೆಚ್ಚಾಗಿ ಮಾತಾಡೋಕ್ಕಾಗಲ್ಲ. ತಮ್ಮೆಲ್ಲ ನಮ್ಮ ವಕೀಲ ನಾಯಕರಿಗೆ ಎಲ್ಲ ನಾಯಕರಿಗೆ ಒಂದು ಮಾತು ಕೇಳೋದು. ಎಲ್ಲ ನಾನು ಹೋಗಿ ಮನೆ ಮುಖ್ಯಮಂತ್ರಿಗಳು ಇವತ್ತು 1 ಗಂಟೆಗೆ ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಸೊ ನಾಡ್ದೇನೋ ಭಾನುವಾರ ಎಲ್ಲ ಸೋಮವಾರ ಬರ್ತಾರೆ. 3ನೇ ತಾರೀಕು ಮೀಟಿಂಗ್ ಅಲ್ಲಿ ನಂದೇ ಒಂದು ಪತ್ರ ಬರೆದಿ ಮನೆ ಮುಖ್ಯಮಂತ್ರಿಗಳು ನಾನು ಕೊಡ್ತೀನಿ. ಈ ಕೆಂಪೇಗೌಡ ಜಯಂತಿ ದಿನ ರಜಾ ಘೋಷಣೆ ಮಾಡಬೇಕಂತ ನಂದೇ ಪತ್ರದಲ್ಲಿ ಕೊಡ್ತೀನಿ. ದಯಮಾಡಿ ತಾವೆಲ್ಲ ಎಲ್ಲರೂ ಏನಕ್ಕಂದ್ರೆ ಮಾಡಬೇಕಾಗಿತ್ತು. ಏನಕ್ಕೆ ಮಾಡಿಲ್ಲ ನನ್ಗೆ ಅರ್ಥ ಆಗ್ತಾ ಇಲ್ಲ. ಮಾಡಬೇಕಾಗಿತ್ತು. ನಂದೇ 3 ಮುಖಂಡರುಗಳು ಬನ್ನಿ, ಕೆಂಪೇಗೌಡರು ಜಾತಿ ಇಲ್ಲ, ನೀವು ಒಕ್ಕಲಿಗರು ಬರ್ಬೇಕಂತ ಇಲ್ಲ, ನಮಗೂ ಕೆಂಪೇಗೌಡ ಬೇಕು. ಆ ಕಾರಣಕ್ಕೆ ನಂದೇ 3ನೇ ತಾರೀಕೆ ನಿಮ್ಗೆ ಮಾಡಿ ನಿಮ್ಗೆಲ್ಲ ವಾಟ್ಸಪ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಿದ್ದೀನಿ, ಈ ತರ ನಂದೇ ಪತ್ರ ಕೊಟ್ಟಿದ್ದೀನಿ ಅಂತ ಹಾಕಿ ನಿಮ್ಗೆಲ್ಲ ವಾಟ್ಸಪ್ ಮಾಡ್ತೀನಿ. ಮುಂದೊಂದು ವರ್ಷ ಆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ನಾನು ಮುಂದೊಂದು ವರ್ಷ ಇದೇ ಕೆಂಪೇಗೌಡ ಜಯಂತಿಯನ್ನ ರಜತಿನ ಆಚರಿಸಬೇಕಂತ ಭಗವಂತನ ಪ್ರಾರ್ಥನೆ ಮಾಡಿ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಂಪೇಗೌಡ.